Hi, my dear friends. Hi, my dear friends. Welcome to Learn All in One Commerce with Muralidhar Shastri. Today we are doing another one problem as regarding to that ITR syllabus, income from the firm chapter. ಸೊ ಇದರಲ್ಲಿ ನಾವು ಇವಾಗ ಎರಡನೇ ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ದೀವಿ. ಎಕ್ಸ್ ವೈ ಆ್ಯಂಡ್ ಝೆಡ್ ಆರ್ ಪಾರ್ಟ್ನರ್ಸ್ ಇನ್ ಎ ಫೋಮ್ ಅದ ವಿಚ್ X and Y are working partners. Net profit as shown in the P&L account is the 90,000 after deducting the following. ಇವನ್ನೆಲ್ಲ ನಮಗೆ ಫಾಲೋಯಿಂಗ್ ಡಿಡಕ್ಷನ್ಸ್ಗಳಾದ ನಂತರ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ 18,000. ಎಕ್ಸ್ ವೈ ಝೆಡ್ ಏನು ಮಾಡಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ಯಾಲ್ರಿ ಆಫ್ ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ 1,00,000. ಅದೇ ರೀತಿಯಾಗಿ 1,10,000. ಕ್ಯಾಲ್ಕುಲೇಟ್ ದ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ದ ಫರ್ಮ್ ಅಂತ ಹೇಳಿ ಕೇಳಿದರೆ ಅದ್ರದ್ದು ಏನು ಮಾಡಬೇಕು, ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾ ಹೋಗಬೇಕು. ಸೊ ರಿಗಾರ್ಡಿಂಗ್ ಆನ್ ದಟ್ ಕ್ಯಾಲ್ಕುಲೇಷನ್ಸ್ ವಿ ಹ್ಯಾವ್ ದ ಸಮ್ ಆಫ್ ದ ಸೊಲ್ಯೂಷನ್ಸ್ ಇಯರ್. ನಮಗೆ ಸೊಲ್ಯೂಷನ್ಗೆ ಸಂಬಂಧಪಟ್ಟಂಗೆ ನಾವು ಸೊಲ್ಯೂಷನ್ಗೆ ಮೂವ್ ಆನ್ ಆಗೋಣ. ಫಸ್ಟ್ಗೆ ನಾವೇನು ಮಾಡಬೇಕು, ಫಾರ್ಮೆಟ್ ಹಾಕೋಬೇಕು, ಕ್ಯಾಲ್ಕುಲೇಷನ್ ಆಫ್ ದ ಇನ್ಕಮ್ ಫ್ರಮ್. ಅದೇ ರೀತಿಯಾಗಿ ಪ್ರೀವಿಯಸ್ ಇಯರ್ ಆ್ಯಂಡ್ ಅಸೆಸ್ಮೆಂಟ್ ಇಯರ್ ವಿ ನೀಡ್ ಟು ರೈಟ್ ಇಟ್ ಹಿಯರ್ ದ ಬೋತ್ ಸೈಡ್ ದ ಕಂಪಲ್ಸರಿಯಾಗಿ ನಾವು ಬರೀಬೇಕು. ಬಿಕಾಸ್ ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್. ಇದು ಪ್ರತಿ ವರ್ಷವೂ ಕೂಡ ಚೇಂಜ್ ಆಗ್ತಾ ಇರ್ತದೆ. ಸೊ ಆ ಚೇಂಜ್ ಆಗ್ತಕ್ಕಂಥ ಸಂಬಂಧಪಟ್ಟಂಗೆ ನಾವೇನು ಮಾಡ್ತಿರಬೇಕು, ಬರಿತಾನೆ ಇರಬೇಕಾಗುತ್ತೆ. ದ ನೆಟ್ ಪ್ರಾಫಿಟ್ ಆಸ್ ಪರ್ ದ P&L ಅಕೌಂಟ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಂಗೆ ಪ್ರಾಬ್ಲಮಲ್ಲಿ ಎಷ್ಟಿದೆ, ಯು ಕ್ಯಾನ್ ಸೀನ್ ಆನ್ ದ ಸ್ಕ್ರೀನ್. ದಟ್ ಈಸ್ ವಾಟ್ ದ 90,000. Add excess interest on capital. You may write it the excess interest on capital, or you may write it that interest on capital above 12%. Above 12% ಅಂತ ಹೇಳಿದ್ರು ಕೂಡ ಏನು ಮಾಡ್ಬೋದು, ನಾವು ಇಲ್ಲಿ ಬರಿಬೋದಾಗಿರುತ್ತೆ. ಸೊ ರಿಗಾರ್ಡಿಂಗ್ ಆನ್ ದಟ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆಯೇ ಇಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದೇನೆ ಇಂಟ್ರೆಸ್ಟು ಅಂತ ಹೇಳಂತಂದರೆ, ವಿ ಕ್ಯಾನ್ ಸಿ ಹಿಯರ್ ಹಿ ಹ್ಯಾಸ್ ಬೀನ್ ಪ್ರೊವೈಡೆಡ್ ಅಸ್ ದ 18%. ನಮಗೆ ಎಷ್ಟು ಕೊಟ್ಟಿದ್ದೇನೆ, 18% ಅಂತ ಹೇಳಿದ್ದೇನೆ. 18ನಲ್ಲಿ ನಮ್ಗೆ ಸೀಡಿಂಗ್ ಲಿಮಿಟ್ ಎಷ್ಟು ಅಂತ ಹೇಳಂತಂದ್ರೆಗಿನ 12%. ಏನ್ರಿ ಸರ್ ಇದು 12% ಅಂತ ಹೇಳಿದ್ರೆಗಿನ, ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿನ್ ಗಿವನ್ ಓನ್ಲಿ ದಟ್ ಯು ಕ್ಯಾನ್ ಟೇಕ್ ವಿತೌಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಬೀಳಲಾರ್ದಂಗೆ ನಾವೇನು ಮಾಡ್ಬೋದು, 12% ಸೀಡಿಂಗ್ ಲಿಮಿಟ್ ತನಕನೂ ಕೂಡ ಏನು ಮಾಡ್ಬೋದು, ಇಂಟ್ರೆಸ್ಟನ್ನು ರಿಸೀವ್ ಮಾಡ್ಬೋದು. ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಹ್ಯಾಸ್ ಬೀನ್ ಎನಿಥಿಂಗ್ ಎಲ್ಸ್ ರಿಸೀವ್ಡ್ ಮೋರ್ ದೆನ್ ದಟ್ ದ 12%, ವಿ ನೀಡ್ ಟು ಪುಟ್ ಇಟ್ ಹಿಯರ್. ನಾವು ಅದನ್ನೇನು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ ಅದನ್ನು ಟ್ಯಾಕ್ಸಬಲ್ ಅಂತ ಹೇಳಿ ಏನು ಮಾಡಬೇಕು, ತೋರಿಸ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಏನು ಮಾಡ್ತೀವಿ ಇಲ್ಲಿ ಅಬೌವ್ 12% ಅಂತ. ಸೊ ನಾನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 9,000 ಇದೆ ಫಸ್ಟ್ಗೆ. 6/18 ಮಾಡಿತು ಅಂತಂದರೆ 3,000 ಬರುತ್ತೆ. ವೈಗೆ 12,000 ಇದೆ. 6/18 ಮಾಡಿದ್ರೆ 4,000 ಬರುತ್ತೆ. ಜಡ್ಗೆ 6,000 ಇದೆ. 6/18 ಮಾಡಿದ್ರೆ 2,000 ಬಂದಿದೆ. ಟೋಟಲ್ ಟುಗೆದರ್ ವಿ ಗೆಟ್ ದ 9,000. ಮೇಲ್ಗಡೆ 90,000, ಹಿಯರ್ ಈಸ್ ಆಲ್ಸೋ 9,000. ಟೋಟಲ್ ಟುಗೆದರ್ ವಿ ಗೆಟ್ 99,000. ಸೊ ನೆಕ್ಸ್ಟ್ ಸ್ಯಾಲರಿ ಟು ದ ಆಲ್ ದ ಪಾರ್ಟ್ನರ್ಸ್ ಹೋಮ್ಸ್ ಎವರ್ ಈಸ್ ದೇರ್. ಆಲ್ ದ ಪಾರ್ಟ್ನರ್ಸ್ಗಳಿಗೂ ಕೂಡ ಏನು ಮಾಡಬೇಕು, ನಾವು ತೊಗೋಬೇಕು ಅಂತಕ್ಕಂಥದ್ದು. ಸೊ ಸ್ಯಾಲ್ರಿ ನಮಗೆ ಕೊಟ್ಟಿರೋದು ಕೇವಲ ಇಬ್ಬರೇ ಪಾರ್ಟ್ನರ್ಸ್ಗಳಿಗೆ ಏನು ಮಾಡಬೇಕು, ತೊಗೋಬೇಕು. ಓನ್ಲಿ 2 ಪಾರ್ಟ್ನರ್ಸ್ ದೇ ಹ್ಯಾವ್ ಬಿನ್ ಪ್ರೊವೈಡೆಡ್ ಹಿಯರ್, 1,00,000 ಆ್ಯಂಡ್ 1,10,000. ಟೋಟಲ್ ಟುಗೆದರ್ 2,10,000. ಸೊ ವಿ ಗೆಟ್ ದ ಬಿ ಪಿ ಇನ್ ದ ಸೆಲ್ಸ್ ಆಫ್ ಎನ್ ಬುಕ್ ಪ್ರಾಫಿಟ್. ನಮಗೆ ಎಷ್ಟು ಸಿಕ್ತು ಬುಕ್ ಪ್ರಾಫಿಟು, 3,09,000 ಅಂತಕ್ಕಂಥದ್ದು ಬುಕ್ ಪ್ರಾಫಿಟ್ ಸಿಕ್ತು. ಇಫ್ ಇನ್ ಕೇಸ್ ಎನಿಥಿಂಗ್ ಈಸ್ ದೇರ್ ದ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಮೀನ್ಸ್ ವಿ ನೀಡ್ ಟು ರೈಟ್ ಇಟ್ ಹಿಯರ್. ದ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಈಸ್ house property, income from other sources, or the short term capital gain or the long term capital gain, whatever is there we need to write it here. So ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಸೊ ಐ ಹ್ಯಾವ್ ಬಿನ್ ಪುಟ್ ಇಟ್ ಹಿಯರ್ ದ ಡ್ಯಾಶ್. ದ ಸೇಮ್ ಅಮೌಂಟ್ ವಿಲ್ ಬಿ ಫಾಲೋಸ್. ಲೆಸ್ ಸ್ಯಾಲ್ರಿ ಅಲೋವೇಬಲ್ ಅಂಡರ್ ಸೆಕ್ಷನ್ ದ 40B. ಸ್ಯಾಲ್ರಿ ಎಷ್ಟು ಕೊಡಬೇಕು ಅಂಡರ್ ಸೆಕ್ಷನ್ 40B ಪ್ರಕಾರ ಅಂತ ಹೇಳಂತಂದರೆ, ಸೊ ಫಸ್ಟ್ 3,90,000ಗೆ ಏನು ಮಾಡಬೇಕು, ಬಿ ಪಿ ಏನು ಮಾಡಬೇಕು. ಅದಕ್ಕೋಸ್ಕರ ಇದನ್ನ ಏನು ಮಾಡಬೇಕಾಗುತ್ತೆ, ನೀವು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಹೊಸ ವಿಡಿಯೋನ ನೋಡಬೇಕಾದ್ರೆ ಫಸ್ಟಿಗೆ ಅದರಿಂದ ಬೇಸಿಕ್ಕಿಂದ ಏನಾಗಬೇಕು, ಸ್ಟಾರ್ಟ್ ಆಗಬೇಕು. ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈ 3,00,000 ಬಿ ಪಿಯನ್ನು ನಾವೇನು ಮಾಡಬೇಕು, ಫಸ್ಟ್ 3,00,000 ರೂಪೀಸ್ಗೆ ಏನು ಮಾಡಬೇಕು, ಬಿ ಪಿಯನ್ನು ತೆಗಿಬೇಕು. ಬುಕ್ ಪ್ರಾಫಿಟ್ ಅಂತ ತೆಗೆದ್ರೆ 2,70,000 ಸಿಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ರಿಮೈನಿಂಗ್ ಬ್ಯಾಲೆನ್ಸು 3,00,000 ಹೋಯಿತು. ನೆಕ್ಸ್ಟ್ ರಿಮೈನಿಂಗ್ ಬ್ಯಾಲೆನ್ಸ್ 9,000ಗೆ 60% ತೆಗಿಬೇಕು. ಟೋಟಲ್ ಇಟ್ ಅಪ್ ಮಾಡಿದ್ರೆ 2,75,000 ಬಂತು. ಲೆಸ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ಸು, ಕೇವಲ ವರ್ಕಿಂಗ್ ಪಾರ್ಟ್ನರ್ಸ್ಗಳಿಗೆ ಮಾತ್ರ ಸ್ಯಾಲ್ರಿ ತಗೋಬೇಕು. ಅದೇ ರೀತಿಯಾಗಿ ಕಮಿಷನ್ ಎದುರಿಗಿನ ಕಮಿಷನ್ನು ಕೂಡ ವರ್ಕಿಂಗ್ ಪಾರ್ಟ್ನರ್ಸ್ಗಳಿಗೆ ಮಾತ್ರನೇ ತಗೋಬೇಕು. ಸೊ ಈ ರೀತಿಯಾಗಿ ಕೇವಲ ವರ್ಕಿಂಗ್ ಪಾರ್ಟ್ನರ್ಸ್ಗಳು ಇಬ್ಬರಿದ್ದಾರೆ, ಅವರಿಬ್ಬರಿಗೂ ಕೂಡ ಅಮೌಂಟನ್ನು ಕೊಟ್ಟಿದ್ದಾರೆ. ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿ 2,10,000 ಇದೆ. ಆಲ್ರೆಡಿ ವಿ ಹ್ಯಾವ್ ಬಿನ್ ಕ್ಯಾಲ್ಕುಲೇಟೆಡ್ ಹಿಯರ್. 2,10,000 is there. There is the same amount we have been drawn here, the 2,10,000. Whichever is less is allowed.
ಇವೆರಡರಲ್ಲಿ ಯಾವ್ದು ಲೆಸ್ ಇದೆ ನಾವು ಅದನ್ನು ತೊಗೋಬೇಕು. ಸೊ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿಕೊಂಡ್ರೆ ವಿ ಗೆಟ್ ದಟ್ 3,09,000 2,10,000 ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ 99,000 ದಟ್ ದ 99,000 ಈಸ್ ಇನ್ಕಮ್ ಫ್ರಮ್ ಫರ್ಮ್. ಓಕೆ, ಇನ್ಕಮ್ ಫ್ರಮ್ ಫರ್ಮ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಇನ್ಕಮ್ ಫ್ರಮ್ ಫರ್ಮು ಎಷ್ಟಿದೆ? 99,000 ಇದೆ. ಸೊ ಈ 99,000ಗೆ ನೀವೆಲ್ಲರೂ ಕೂಡ ನನಗೆ ಏನು ಕ್ಯಾಲ್ಕುಲೇಷನ್ಸ್ ಮಾಡಿ ಹಾಕಬೇಕು ಅಂತ ಹೇಳಂತಂದ್ರೆಗಿನ ಟ್ಯಾಕ್ಸಬಲ್ ಅಮೌಂಟನ್ನು ಏನು ಮಾಡಬೇಕು? ಕ್ಯಾಲ್ಕುಲೇಷನ್ಸ್ ಮಾಡಿ ಹಾಕಬೇಕು. ಸೊ ಟ್ಯಾಕ್ಸಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕಿ, ಸೊ ನನ್ನ ಕಾಮೆಂಟಲ್ಲಿ ಟ್ಯಾಕ್ಸಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕಿದರೆ ನೀವು ಲೆಕ್ಕ ಮಾಡೋದನ್ನು ಕಲ್ತಿದ್ದೀರಾ ಅಂತ ಹೇಳರ್ಥ. ಸೊ ಇಷ್ಟು ಹೇಳ್ತಾ ನನ್ನ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ನಾನೆಲ್ಲರೂ ಕೂಡ ನಿಮಗೆ ಸಿಗ್ತೇನೆ. ಸೊ ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಶೇರ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ. ಧನ್ಯವಾದಗಳು.